हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ KA 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವಾಗ ಒಂದು ಶಾಕಿಂಗ್ ಅಪ್ಡೇಟ್ KA ಮುಖಾಂತರ ಬಂದಿರುವಂತದ್ದು ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಖುಷಿಯಾದ ಸುದ್ದಿ ಅಂತಾನೆ ಹೇಳ್ಬೋದು। ಈಗ ಏನು ಅಂತ ಅಂದ್ರೆ ಪ್ರತಿಯೊಬ್ಬರು ಕೂಡ ಬೇಗ ಬೇಗ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ। ಇದೇ ಖುಷಿಯಲ್ಲಿ ನಿಮಗೆ KA ಮುಖಾಂತರ ಒಂದಿಷ್ಟು ಅಪ್ಡೇಟ್ಸ್ ಬಂದಿರುವಂತದ್ದು, ಆ ಒಂದು ಅಪ್ಡೇಟ್ಸ್ ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ। ಬೇಗ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಓಕೆ ಸ್ಟೂಡೆಂಟ್ಸ್, ಈಗ ನೀವು KA ವೆಬ್ಸೈಟ್ ಗೆ ಬಂದು 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಪ್ರವೇಶ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ, UGCET 2024 ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅಂದ್ರೆ ಇಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಕಾದಿದೆ। ಏನು ಅಂತ ಅಂದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ನೋಡ್ತಿರಬಹುದು, UGCET 2024 ಮೊದಲ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಕೊಟ್ಟಿದ್ದಾರೆ। ಇದು 30ನೇ ತಾರೀಕು ಇವತ್ತು, ಅಂದ್ರೆ ನೀವು ನೋಡ್ತಿರಬಹುದು KAದವರು ಏನೋ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರು ಮೊದಲು, ಅದೇ ರೀತಿಯಾಗಿ ಒಂದು ಶೆಡ್ಯೂಲ್ ಪ್ರಕಾರನೇ ಅವರು ನಡ್ಕೊಂಡು ಬರ್ತಾ ಇದ್ದಾರೆ। ಈಗ 1ನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು ನಿಮಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಫೈನಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅನ್ನ ಬಿಡ್ತೀನಿ ಅಂತ ಹೇಳಿದ್ರು, ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂದಿದ್ರು। ಆದ್ರೆ ಈಗ 30ನೇ ತಾರೀಕು ಅದಕ್ಕಿಂತ ಮುಂಚೆನೆ ಫಾಸ್ಟ್ ಆಗಿ KAದವರು ಒಂದು ರಿಸಲ್ಟ್ ಅನ್ನ ರಿಲೀಸ್ ಮಾಡಿರುವಂತದ್ದು। ಇಲ್ಲಿ ನೀವು ಕ್ಲಿಕ್ ನ ಮಾಡಿ ಇಲ್ಲಿ ನಿಮಗೆ UGCET ಅಂಡ್ UG NEET 2024 ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬರುತ್ತೆ। ಇಲ್ಲಿ ನೀವು ನಿಮ್ಮ ಒಂದು CET ನಂಬರ್ ಅನ್ನ ಹಾಕಿ ಸಬ್ಮಿಟ್ ನ ಕೊಟ್ರಿ ಅಂತ ಅಂದ್ರೆ ನಿಮ್ಗೆ ಸೀಟ್ ಅಲಾಟ್ ಆಗಿದೆಯಾ ಇಲ್ವಾ, ಯಾವ ಕಾಲೇಜ್ ನಿಮ್ಗೆ ಸಿಕ್ಕಿದೆ, ಸೀಟ್ ಅಲಾಟ್ ಆಗಿದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುವಂಥದ್ದು। ಓಕೆ ಸ್ಟೂಡೆಂಟ್ಸ್, ಇಲ್ಲಿ ನಿಮ್ಗೆ ಮೇನ್ ಒಂದು ಇನ್ಫಾರ್ಮೇಶನ್ ನೋಟ್ ಅಂತ ಕೊಟ್ಟಿದ್ದಾರೆ, ಬಹಳ ಇಂಪಾರ್ಟೆಂಟ್ ಈ ಒಂದು ನೋಟು। ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇದೊಂದು ನೀವು ರಿಸಲ್ಟ್ ಅನ್ನ ನೋಡಿ ಸೀಟ್ ಅಲಾಟ್ ಆಗಿತ್ತು ಅಂತ ಅಂದ್ರೆ ಎಲ್ಲರೂ ಕಂಗ್ರಾಚುಲೇಷನ್, ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ ನೀವು ಆಪ್ಷನ್ ಎಂಟ್ರಿಲಿ ಏನಾದರೂ ಒಂದು ತಪ್ಪನ್ನ ಮಾಡಿರ್ತೀರಾ, ಅಥವಾ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲೂ ಕೂಡ ನಿಮ್ಗೆ ಸೀಟು ಸಿಗುವಂತ ಚಾನ್ಸಸ್ ಎಲ್ಲ ಇರುತ್ತೆ। ಓಕೆ, ಈಗ ನಿಮ್ಗೆ ಇಲ್ಲಿ ನೋಟ್ ಅಂತ ಇದೆ, ಇದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ। ದಿಸ್ ಈಸ್ ದಿ UGCET UG NEET 2024 ಫಸ್ಟ್ ರೌಂಡ್ ರಿಯಲ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್, ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್ ಬೇಸ್ಡ್ ಆನ್ ಹಿಸ್ ರಿಸಲ್ಟ್ ಆನ್ ದಿಸ್ ರಿಸಲ್ಟ್ ಶೀಟ್ ಅಂತ ಕೊಟ್ಟಿದ್ದಾರೆ। ಓಕೆ, ನಿಮ್ಗೆ ಈಗ ತಾತ್ಕಾಲಿಕ ಒಂದು ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ರು, ಅದರಲ್ಲಿ ಎಷ್ಟೊಂದು ಜನಕ್ಕೆ ಸೀಟ್ ಸಿಕ್ಕಿತ್ತು, ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಸೀಟ್ ಸಿಕ್ಕಿರಲಿಲ್ಲ। ಓಕೆ, ಈಗ ಫೈನಲ್ ಆಗಿ ಒಂದು ಸೀಟ್ ಅನ್ನ ಅಲಾಟ್ ಮಾಡಿದ್ದಾರೆ। ಯಾವ ಒಂದು ವಿದ್ಯಾರ್ಥಿಗೆ ಒಂದು ತಾತ್ಕಾಲಿಕ ಅಂದ್ರೆ ಒಂದು ನಿಮ್ಗೆ ಪ್ರೊವಿಷನಲ್ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ರು, ಅದರಲ್ಲಿ ನಿಮ್ಗೆ ಸೀಟ್ ಸಿಕ್ಕಿತ್ತಾ, ಇದರಲ್ಲಿ ಸೀಟ್ ಸಿಕ್ಕಿದೆಯಾ ಅಂತ ಕಮೆಂಟ್ ಮಾಡಿ। ಓಕೆ, ಯಾರೆಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರೆ ಈ ಒಂದು ವಿಡಿಯೋನ, ಓಕೆ, ಯಾರಿಗೆ ಸೀಟ್ ಸಿಕ್ಕಿದೆ ಅಥವಾ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಸೀಟ್ ಸಿಕ್ಕಿದೆ ಸಿಕ್ಕಿಲ್ಲ ಅಂತ। ಓಕೆ, UGCET ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಓಕೆ, ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್ ಬೈ ದಿ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್, ನೀವು ಸೀಟ್ ಸಿಕ್ಕಾದ್ಮೇಲೆ ಏನನ್ನ ಮಾಡಬೇಕು ಅಂತ ಅಂದ್ರೆ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಔಟ್ ಆಫ್ ದಿ 4 choices which is suitable for them. Before selecting any choice, candidates please read and understand the implication of each choice and then select the appropriate choice ಅಂತ ಕೊಟ್ಟಿದ್ದಾರೆ। ಓಕೆ, ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ ಅಂತ ಹೇಳಿದ್ದೆ, ನೀವು ಈಗ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ಹೋಗಿ ಅಡ್ಮಿಷನ್ ನ ಮಾಡಿಸೋದಕ್ಕೆ ಆಗೋದಿಲ್ಲ। ಓಕೆ, ಅದಕ್ಕಿಂತ ಮುಂಚೆ ನೀವು ಏನ ಮಾಡಬೇಕು ಅಂತಂದ್ರೆ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ। ಈ ಒಂದು ಚಾಯ್ಸ್ ಎಂಟ್ರಿಯಲ್ಲಿ ಏನಿರುತ್ತೆ ಅಂದ್ರೆ ನೀವು KAದವರಿಗೆ ತಿಳಿಸಬೇಕಾಗಿರೋದು ಒಂದು ಮಾಹಿತಿಯನ್ನು ನೀವು ತಿಳಿಸಬೇಕಾಗಿರುತ್ತೆ। ಏನು ಅಂತ ಅಂದ್ರೆ ನೀವು ಕಾಲೇಜಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿಸ್ತೀರಾ, ಅಥವಾ ನಿಮಗೆ ಆ ಕಾಲೇಜ್ ಬೇಡವಾ, ನೆಕ್ಸ್ಟ್ ರೌಂಡ್ಗೆ ನೀವು ಕಾಯ್ತೀರಾ, ಅಥವಾ ನೀವು ಈ ಒಂದು ಕಾಲೇಜ್ ನನಗೆ ಬೇಡವೇ ಬೇಡ, ನೆಕ್ಸ್ಟ್ ರೌಂಡಲ್ಲಿ ಸಿಗುವಂಥ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸ್ತೀನಿ ಅಂತ ಇದ್ದೀರಾ, ಅಥವಾ ನಿಮಗೆ ನನಗೆ ಈ ಒಂದು ಕೌನ್ಸಿಲಿಂಗೇ ಬೇಡಪ್ಪ, ನಾನು ಈ ಕೌನ್ಸಿಲಿಂಗಿಂದ ಔಟ್ ಆಗಿ ನಾನು ಬೇರೆ ಒಂದು ಯಾವುದಾದ್ರೂ ಒಂದು ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ಗೆ ಅಡ್ಮಿಷನ್ ಮಾಡಿಸ್ತೀನಿ ಅಂತ ಇದ್ದೀರಾ, ಆ ಒಂದು ವಿದ್ಯಾರ್ಥಿಗಳು ನೀವು ಏನು ಮಾಡ್ತಿದ್ದೀರಾ ನೋಡಿ ಅದನ್ನು ಈ ಒಂದು KAದವ್ರಿಗೆ ತಿಳಿಸಬೇಕಾಗಿರುತ್ತೆ। ಹಾಗಾಗಿ ಈ ಒಂದು ಚಾಯ್ಸ್ ಎಂಟ್ರಿಯನ್ನು ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅನ್ನು ಕೊಟ್ಟಿದ್ದಾರೆ। ಇದರ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ವಿಡಿಯೋನ ಮಾಡಿದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಇವಾಗಲೇ ಹೋಗಿ ನೋಡಿ, ಅಂದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಒಂದು ಚಾಯ್ಸ್ ಎಂಟ್ರಿ ಅಂದ್ರೆ ಏನು ಅಂತ। ಓಕೆ, ಈಗ ಚಾಯ್ಸ್ ಎಂಟ್ರಿ ಆದ್ಮೇಲೆ ನೀವು ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ ನ ಮಾಡಿಸಿ, ನಿಮಗೆ ಏನ್ ಕಾಲೇಜಸ್ಗೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಚಾಯ್ಸ್ 1 ನ ಸೆಲೆಕ್ಷನ್ ಮಾಡ್ಕೊಂಡು ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ ನ ಮಾಡಿಸ್ಬೋದು, ಅಥವಾ ಚಾಯ್ಸ್ 2 ಅನ್ನ ಸೆಲೆಕ್ಷನ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಫಸ್ಟ್ ಸಿಕ್ಕಿರುವಂತ ಕಾಲೇಜ್ನ ಹೋಲ್ಡ್ ಅಲ್ಲಿ ಇಟ್ಕೊಂಡು ನೆಕ್ಸ್ಟ್ ನೀವು ಯಾವ ಒಂದು
ಕಾಲೇಜ್ ಸಿಗುತ್ತೆ ಅಂತ ನೀವು ಸೆಕೆಂಡ್ ರೌಂಡ್ಗೆ ಅಟೆಂಪ್ಟ್ ಆಗಿ ಅಲ್ಲಿ ನೀವು ನೋಡ್ಕೋಬಹುದು. ಓಕೆ, ಇದಿಷ್ಟು ಇವತ್ತಿನ ಒಂದು ಮಾಹಿತಿ. ಏನು ಅಂತಂದ್ರೆ ಗುಡ್ ನ್ಯೂಸ್ ಬಂದಿರುವಂಥದ್ದು, ಆದಷ್ಟು ಬೇಗನೆ ಬಂದಿದೆ. KA ಶಾಲ್ ನಾಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎನಿ ಆಕ್ಷನ್. ಓಕೆ, ಇದನ್ನೆಷ್ಟು ನೀವು ಓದ್ಕೊಳ್ಳಿ. ಓಕೆ, ಆದಷ್ಟು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ. ಯಾರಿಗೆ ಕಾಲೇಜ್ ಸಿಕ್ಕಿದೆ, ಸೀಟ್ ಅಲಾಟ್ ಆಗಿದೆ, ಈ ಸೀಟ್ ಅಲಾಟ್ ಆಗಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬೇಗ ನನಗೆ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಮುಂದಿನ ಒಂದು ವಿಡಿಯೋಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ. ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಡೇಟ್ಗೆ ಕಾಯ್ತಾ ಇರಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಒಬ್ಬೊಬ್ರು ಒಂದೊಂದು ಲೈಕ್ನ ಮಾಡಿ ಬೇಗ 500 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರೂ ಟೇಕ್ ಕೇರ್, ಬೈ ಸ್ಟೂಡೆಂಟ್ಸ್.